ಇದು ಧರ್ಮಯುದ್ಧ. ನಾನೇ ಹೇಳಿದೆ ನಿಮಗೆ, ಸ್ಮಶಾನ ಇರಲಿಲ್ಲ, ರುದ್ರಭೂಮಿ ಇರಲಿಲ್ಲ. 2006 ಇಸವಿಯವರೆಗೆ ಧರ್ಮಸ್ಥಳದಲ್ಲಿ ಹೆಣಗಳನ್ನು, ಅನಾಥ ಹೆಣಗಳನ್ನು UDR ಮಾಡಿ ಪಂಚಾಯತ್ರಿಗೆ ಒಪ್ಪಿಸ್ತಾ ಇದ್ದರೆ ಅದನ್ನು ಸರ್ಕಾರಿ ಜಾಗಗಳಲ್ಲಿ ಸುತ್ತಮುತ್ತಲಿನ ಕಾಡು ಪ್ರದೇಶಗಳಲ್ಲಿ ಹೂಳಲಾಗ್ತಾ ಇತ್ತು ಅಂತ ಹೇಳಿದೆ. ವಾಟ್ ಈಸ್ ಪ್ರೂಫ್ ಅಂತ ನೀವು ಕೇಳ್ಬೋದು. ಹೌದು, ಧರ್ಮಸ್ಥಳದಲ್ಲಿ ಯಾವಾಗ ಸ್ಮಶಾನಕ್ಕೆ ಪ್ರಪೋಸಲ್ ಆಯಿತು, ಯಾವಾಗ ಸ್ಮಶಾನಕ್ಕೆ ಫಸ್ಟ್ ದುಡ್ಡು ರಿಲೀಸ್ ಆಯಿತು, ಆ್ಯಂಡ್ ಸ್ಮಶಾನವು ಯಾವ ರೀತಿಯಲ್ಲಿ ಕಾರ್ಯೋನ್ಮುಖವಾಯಿತು, ಅದಕ್ಕೆ ಆದ ಒಂದು ಸಬ್ ಕಮಿಟಿಯನ್ನು ಪಂಚಾಯಿತಿಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡ್ರು, ಆ ಸಮಿತಿಯಲ್ಲಿ ಯಾವಾಗ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರು, ಯಾವಾಗ ಸ್ಮಶಾನದ ಆ ಸಮಿತಿ ಇದೆಯಲ್ಲ ನವೀಕರಿಸಲಾಯಿತು ಅನ್ನೋದನ್ನು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಯಾಕಂದರೆ ಯಾರೋ ಹೇಳಿದ್ರಂತ ಅನಾಥ ಕೆಲಸಗಳನ್ನು ಎಲ್ಲೆಲ್ಲೋ ಉಳಿದ್ರಂತ ನಂಬಲಿಕ್ಕೆ ನಾವೇನು ಮೂರ್ಖರಲ್ಲ. ನೋಡುವ ಅಂತ ಚೆಕ್ ಮಾಡಿದ್ವಿ. ಹೌದಾ, ಸ್ಥಳೀಯರು ಹೇಳ್ತಾ ಇದ್ದಾರೆ ಆಗೆಲ್ಲ ಹೀಗಿತ್ತು, 2006 ನಂತರ ಹಿಂಗಾಯಿತು ಅಂತ ಹೇಳಿದರೆ ವಿ ಹ್ಯಾವ್ ಚೆಕ್ ದ ರೆಕಾರ್ಡ್ ಆಫ್ ಸ್ಮಶಾನ ಭೂಮಿ, ಸ್ಮಶಾನ ಸಮಿತಿ, ಧರ್ಮಸ್ಥಳ. ಈಗ ತೋರಿಸ್ತೀನಿ ನಿಮಗೆ. ಧರ್ಮಸ್ಥಳ ರುದ್ರಭೂಮಿ. ತೋರಿಸ್ತಾ ಇದ್ದೀನಿ ಡಾಕ್ಯುಮೆಂಟ್ ನೋಡಿ. ಅನಾಥ ಶವಗಳನ್ನು 10 ದಿನ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲಿ ಇಟ್ಟು ನೋಟಿಫಿಕೇಷನ್ಗಳನ್ನು ಹೊರಳಿಸಿ ಅದರ ಮೇಲೇನು ಯಾರು ಬರೆದಾಗ ಅದನ್ನು ಸರ್ಕಾರಿ ಜಾಗಗಳಲ್ಲಿ ಹೂಳಲಾಗ್ತಾ ಇತ್ತು, ಸುಡಲಾಗ್ತಾ ಇರಲಿಲ್ಲ. ಹೂಳಲಾಗ್ತಾ ಇತ್ತು, ಆ್ಯಸ್ ಪರ್ ಲಾ ಹೂಳಲಾಗ್ತಾ ಇತ್ತು, ಸುಟ್ಟಾಗ್ತಾ ಇರಲಿಲ್ಲ. ನೀವು ನೋಡಿ, ಯಾವುದಾದ್ರೂ ಭೀಮ ಸುಟ್ಟಾಕಿದ್ದು ಹೇಳಿದಾನ? ಇಲ್ಲ, ಎಲ್ಲ ಹೂತಾಕಿದ್ದೇ ಹೇಳಿದಾನೆ. ಸುಟ್ಟಾಕ್ತಲಿತ್ತು, ಹೂತಾಕ್ಲಿತ್ತು ಅಂತ ಹೇಳಿದ್ವಿ. ನಾವು ಹೇಳಿದ್ವಿ ಸ್ಮಶಾನ ಇರಲಿಲ್ಲ, ಇದು ಹೌದು, ಕಾಡು ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ಸುತ್ತಾಕ್ತಾ ಇದ್ರು ಅಂತ ಹೇಳ್ತೀವಿ. ಪೇಪರ್ ನೋಟಿಫಿಕೇಶನ್ಗಳನ್ನು ಕೊಡ್ತಾಯಿದ್ರು ಆಗ. ಈಗ ನೋಡಿ, ಹಿಂದೂ ರುದ್ರಭೂಮಿ ಧರ್ಮಸ್ಥಳ ಸಮಿತಿ, ಅಂಚೆ ಗ್ರಾಮ, ಧರ್ಮಸ್ಥಳ, ಬೆಳ್ತಂಗಡಿ ತಾಲೂಕು, ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಮಾಡಲು ಫಸ್ಟ್ ದುಡ್ಡು ಸ್ಯಾಂಕ್ಷನ್ ಆಗಿದ್ದು ಎಕ್ಸ್ಪೆಂಡಿಚರ್ 22/5/1991. ಆಗ ತಲೆಗೆ ಹೊಳೆಯುತ್ತೆ ಗೌರ್ಮೆಂಟ್ಗೆ, ಇಲ್ಲಿ ಸಿಕ್ಕದಲ್ಲಿ ಹಣ ಹೂಡಬಾರ್ದು, ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಹೂಡಬಾರ್ದು, ಗೌರ್ಮೆಂಟ್ ಜಾಗಗಳು ಎಲ್ಲೆಲ್ಲೋ ಹೂಡೋದಕ್ಕಿಂತ ಈಗ ಒಂದು ಜಾಗವನ್ನು ಗುರುತಿಸಬೇಕು ಅಂತ ರಿಕ್ವೆಸ್ಟ್ ಹೋದ ಮೇಲೆ 99ಕ್ಕೆ ಅಲೌ ಮಾಡ್ತಾರೆ. ಆದರೆ 2001ಗೆ ಅದು ಕಾರ್ಯಪ್ರಮುಖ ಮಾಡ್ತಾರೆ. ಆ ಕೆಲಸ ಸ್ಟಾರ್ಟ್ ಆಗುತ್ತೆ. ಇನಾಗ್ರೇಷನ್ 2006ಗೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಹಿಂದೂ ರುದ್ರಭೂಮಿ ಸಮಿತಿ ಧರ್ಮಸ್ಥಳ, ಫೋನ್ ನಂಬರು ಇದೆ. ಅಭಿವೃದ್ಧಿ ಕಾರ್ಯಗಳು 2014ರಲ್ಲಾಗುತ್ತೆ, 2016ರಲ್ಲಾಗುತ್ತೆ, 2020ರಲ್ಲಾಗುತ್ತೆ. ಹೌದಪ್ಪ ಶೆಟ್ರ, ಇದು ಒಂದು ಎಲ್ಲಿಂದನೋ ತೋರಿಸಿದ್ರೆ ಆಗುತ್ತಾ? ಇದು ನೀವೇ ಟೈಪ್ ಮಾಡ್ಕೊಂಡು ಬಂದಿರ್ಬೋದಲ್ಲ. ಸೀಲಿಲ್ಲ, ಏನಿಲ್ಲ, ಪಕ್ಕ ಸುಮ್ಮನೆ ಏನೋ ಮಾತಾಡ್ತೀರಾ, ಆಫೀಸಲ್ಲಿ ಟೈಪ್ ಮಾಡಿಬಿಟ್ಟು ನಮ್ಮನ್ನು ಮೂರ್ಖರನ್ನು ಹಾಕಿಸ್ತಾರಂತಲೇ ಹೇಳ್ಬೋದು. ನೋ, ನಾನು ಹೇಳಿದ್ದೆ ಅದಕ್ಕೆ ವೆಲ್ಕಮ್ ಟು ಧರ್ಮಯುದ್ಧ ಅಂತ ಹೇಳಿದೆ. ಅದಕ್ಕೆ ಆ ಟೈಟಲ್ ಕೊಟ್ಟಿದ್ದೀವಿ. ಇದು ಧರ್ಮಯುದ್ಧ, ಅಧರ್ಮದ ಹೋರಾಟದ ಎಗೇನ್ಸ್ಟ್ನ ಯುದ್ಧ ಅಂತ ಹೇಳಿದ್ವಿ. ಐ ವಿಲ್ ಶೋ ಯು ಒನ್ ಮೋರ್ ಡಾಕ್ಯುಮೆಂಟ್. ಈಗ ನಾನು ನಿಮಗೆ ತೋರಿಸ್ತೀನಿ. ಹೌದಪ್ಪ, ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರೆ ಸಮಿತಿಯವರು. ಈ ಡಾಕ್ಯುಮೆಂಟನ್ನು ನಿಮಗೆ ತೋರಿಸ್ತೀವಿ. ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ, ಯಾವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ತೋರಿಸ್ತೀವಿ ನೋಡಿ. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಧರ್ಮಸ್ಥಳ. ಇಲ್ಲಿ ಹಿಂದೂ ರುದ್ರಭೂಮಿ ಸಮಿತಿಯವರು ಒಂದು ಅಕೌಂಟ್ ಓಪನ್ ಮಾಡ್ತಾರೆ. ನಾನು ಹೇಳುತ್ತೆ, ಈ ಸಮಿತಿ 2006ರಲ್ಲಿ ಕಾರ್ಯೋನ್ಮುಖವಾಗುತ್ತೆ ಅಂತ ಹೇಳಿದೆ. ಈ ಕಮಿಟಿ ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದೆ. ನಾವು ಸುಳ್ಳು ಹೇಳಿಲ್ಲ. ಇದನ್ನು ಟ್ರಂಪು, ಮೋದಿ, ಸಿದ್ದರಾಮಯ್ಯ, ಪ್ರಣಬ್ ಮುಖರ್ಜಿ, ಪ್ರಣಬ್ ಮೋಹಂತಿ ಯಾರು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ. ನಾಳೆ SIT ಹೋದರೂ ಇದೇ ಸಿಗೋದು, ರಾಕೇಶ್ ಶೆಟ್ಟಿ ಮಾಡಿದ್ರು ಇದೇ ಸಿಗೋದು. ಈಗ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಡೇಟ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಡೇಟ್ ಆಫ್ ಬರ್ತ್ ಅಂದ್ರೇನು?
ಸಮಿತಿಯ ಡೇಟ್ ಆಫ್ ಬರ್ತ್ ಯಾವಾಗ ಆಯ್ತಪ್ಪ ಅಕೌಂಟ್ ಓಪನು, ಸಮಿತಿ ಯಾವಾಗ ಹುಟ್ಕೋತಪ್ಪ ಅಕೌಂಟ್ ಓಪನು, 30/11/2006. ಅಂದರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯ ಆಸುಪಾಸಿನಲ್ಲಿ ಆವಾಗ ಅನಾಥ ಶವಗಳನ್ನು ಹೂಳಲು ಅಲ್ಲಿಯವರೆಗೆ ಯಾವುದೇ ರೀತಿಯ ವ್ಯವಸ್ಥಿತ ಜಾಗ ಸ್ಮಶಾನ ಇರಲಿಲ್ಲ. 2006ಕ್ಕೆ ವ್ಯವಸ್ಥಿತವಾಗಿ ಕರ್ನಾಟಕ ಸರ್ಕಾರದಿಂದ ಧರ್ಮಸ್ಥಳ ಪಂಚಾಯಿತಿಯಿಂದ ಅದಕ್ಕೆ ಒಂದು ಜಾಗವನ್ನು ಗುರುತಿಸಿ 2006ಕ್ಕೆ ಒಂದು ಸಮಿತಿಯನ್ನು ಕ್ರಿಯೇಟ್ ಮಾಡಿ ಅನಾಥ ಶವಗಳನ್ನು ಒಂದೇ ಕಡೆಯಲ್ಲಿ ಹೂಳಲು ವ್ಯವಸ್ಥೆ ಮಾಡಲಾಗುತ್ತೆ ಅನ್ನೋದಕ್ಕೆ ಪ್ರೂಫ್. ಅಷ್ಟೇ ಪ್ರೂಫಾ? ಇನ್ನೇನಾದರೂ ಆನ್ಲೈನ್ ಪ್ರೂಫ್ ಬೇಕಾಗತ್ತಾ ನಿಮಗೆ? ಅದನ್ನು ಕೊಡ್ತೀನಿ. ಇದಕ್ಕಿಂತ ದೊಡ್ಡ ಪ್ರೂಫ್ ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆಗಲಿ, ಯಾವ ಮಾಧ್ಯಮವಾಗಲಿ, ಯಾವ ಪತ್ರಿಕೆ ಆಗಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ದಿಸ್ ಇಸ್ ವಾಟ್ ಐ ಸೆಡ್. ಮೂರ್ಖರು ಅಂತ ನಮ್ಮನ್ನು ಟ್ರೀಟ್ ಮಾಡ್ಬೋದು. ಈ ರೀತಿಯೂ ನಮ್ಮನ್ನು ಮೂರ್ಖರು 12-13 ವರ್ಷ ಮಾಡಿರ್ಬೋದಾ? ಅದು ಕೂಡ ಒಬ್ಬ ಅನಾಗರಿಕ, ಅಧರ್ಮಿ, ಅಯೋಗ್ಯ, ಅನಾಚಾರಿ ನಮ್ಮನ್ನು ಈ ರೀತಿ ಒಂದು ದಾರಿ ತಪ್ಪಿಸ್ಬೋದ ಸಮಾಜವನ್ನು ಅಂತ ಯು ಶುಡ್ ಅಪ್ರಿಷಿಯೇಟ್ ಇಸ್ ಟ್ಯಾಲೆಂಟ್. ನೋಡಿ, ಕಂದಾಯ ಇಲಾಖೆ, ಕರ್ನಾಟಕ ಸರ್ಕಾರ ಕೃಷ್ಣ ಬೈರೇಗೌಡರಿಗೆ ಸ್ಟ್ರೈಟ್ ಆಗಿ ಫೋನ್ ಮಾಡಿ, ಪವರ್ ಟಿ ವಿಯವರು ಇಂಥದ್ದೊಂದು MR ಕಾಪಿ ಮತ್ತು ಒಂದು RTCಯನ್ನು ತೋರಿಸ್ತಾ ಇದ್ದಾರೆ, ಸ್ಮಶಾನಕ್ಕೆ ನೀವು ಜಾಗ ಯಾವಾಗ ಕೊಟ್ರಿ, ಏನಾಯ್ತು ಅಂತ ಒಂದು ತೋರಿಸ್ತಾ ಇದ್ದಾರೆ, ಏನಾದರೂ ಶೆಟ್ರು ಫೇಕ್ ಮಾಡಿದ್ದಾರಾ ಅಂತ ಕೇಳಿ. ಕರೆಕ್ಟ್? ಆಗ ನಿಮಗೆ ಗೊತ್ತಾಗತ್ತೆ ಇದು ಏನಕ್ಕಾಗಿ ಮಾಡಲಾಯಿತು. ಇಲ್ಲಿದೆ ನೋಡಿ, ಧರ್ಮಸ್ಥಳ ಸಹಕಾರಿ. ಈ MR ಅನ್ನು ಓದಿ. ಸರ್ಕಾರ ನೋಡಿ, ಈ ಜಾಗವನ್ನು ಗುರುತಿಸಲಾಗುತ್ತೆ. ಸ್ಮಶಾನ ಕಾಯ್ದಿರಿಸಲಾಗಿದೆ. ನಂದಲ್ಲ, ಈ MR ಕಾಪಿ, ಮ್ಯುಟೇಷನ್ ಎಂಟ್ರಿ ಅಂತ ಹೇಳಿ, ರಿಜಿಸ್ಟರ್ ಅಂತ ಹೇಳ್ತೀವಿ ನಾವು. MR ಅಂದರೆ ಮ್ಯುಟೇಷನ್ ರಿಜಿಸ್ಟರ್. ನೋಡಿ, ಅದರಲ್ಲಿ ಹೇಳುತ್ತೆ ಏನು ಬೇಕಪ್ಪ ನಿಮಗೆ, ಎಷ್ಟು ಯಾವ ವರ್ಷದಲ್ಲಿ ಆಯಿತು ಅಂತ ಬೇಕಾ. ನೋಡಿ, ಇಲ್ಲಿದೆ 2002-3ರಲ್ಲಿ MR ಮಾಡ್ತಾರೆ ಅಂತ ಇದು. ಇದನ್ನು ಸ್ಮಶಾನಕ್ಕಾಗಿ 2002-3ರಲ್ಲಿ ಜಾಗ ಗುರುತಿಸ್ತಾರೆ. MR ಮಾಡಿಬಿಟ್ಟು ಡೆವಲಪ್ಮೆಂಟ್ಗೆ ಬಿಟ್ಟು ಕೊಡ್ತಾರೆ ಅಂತ ಇದೆ. ಇದು ನಂದಲ್ಲ, ಕರ್ನಾಟಕ ಸರ್ಕಾರದ ನಾಳೆ ಪ್ರಣಬ್ ಮೊಹಂತಿಯವರಿಗೆ ಸಿಗುವಂತಹ ಡಾಕ್ಯುಮೆಂಟ್, SITಗೆ ಸಿಗುವಂತಹ ಡಾಕ್ಯುಮೆಂಟ್. ಅನಾಥ ಶವಗಳನ್ನು 2006ರವರೆಗೆ ಎಲ್ಲಿ ಉಳ್ತಾ ಇದ್ರು, ಆ ಅವಶೇಷಗಳು ಯಾವುದು, ಆ ತಲೆಬುರುಡೆಗಳು ಯಾವುದು, ಆ ಅಸ್ಥಿಪಂಜರಗಳು ಯಾವುದು ಅನ್ನೋದಕ್ಕೆ ಪ್ರೂಫ್. ನಿನ್ನೆ ಯಾರೋ FSL ಅಲ್ಲಿ ಹೇಳ್ತಾ ಇದ್ರು, ಸರ್ ಅಸ್ಥಿಪಂಜರ ಸಿಗ್ಬೋದು, ತಲೆಬುರುಡೆ ಸಿಗ್ಬೋದು, ಹೆಂಗಸಿದ್ದ ಗಂಡಸಿಂದ ಅಂತ ಹೇಳ್ಬೋದು, ಬಟ್ ಅದು ರೇಪ್ ಆಗಿದೆ, ಅದು ಏನಾಗಿದೆ ಅಂತ ನೋಡಲಿಕ್ಕೆ ಯಾವ ವಿಜ್ಞಾನದಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿದರು. ಸಿ ಹೌ ಟು ಮಿಸ್ಲೀಡ್. ನಾಳೆ ಏನಾದರೂ ಒಂದು ಆಳೇರು ಹೆಂಗಸಿನ 10-20 ಹೆಂಗಸಿನ ಅಸ್ಥಿಪಂಜರ ಸಿಕ್ಬಿಟ್ರೆ ನಾವು ಹೇಳಿಲ್ವಾ ಎಲ್ಲ ರೇಪ್ ಆಗಿದ್ದದು ಅಂದರೆ ಪ್ರೂಫ್ ಮಾಡಲಿಕ್ಕಾಗಲ್ಲ. ಎಲ್ಲ ಮರ್ಡರ್ ಮಾಡಿದ್ದದು ಪ್ರೂವ್ ಮಾಡಲಿಕ್ಕಾಗಲ್ಲ. ಅಸ್ಥಿಪಂಜರದಲ್ಲಿ ಯಾವ ಏಜ್ ಅವನು, ಗಂಡ್ಸ ಹೆಂಗ್ಸ, DNA ಯಾವುದು, ಅದನ್ನೆಲ್ಲ ಚೆಕ್ ಮಾಡ್ಬೋದು ವಿನಃ ಅದರಲ್ಲಿ ಯಾವ ಕಾರಣಕ್ಕೆ ಅವನು ಮೃತಪಟ್ಟ ಅಂತ ಹೇಳೋದು ಮೃತದೇಹ ಇರುವಾಗಲೇ ಮಾಡಬೇಕು ಅನ್ನೋದು ಕಾಮನ್ ಸೆನ್ಸ್. ಇದು ತಿಳಿದ ಈ ಮೂರ್ಖರು ಅನಾಥ ಶವಗಳನ್ನು ಎತ್ತಿ ಎತ್ತಿ ಹಾಕಿ ಸಿಕ್ಕಿದ ಹೆಣ್ಣುಮಕ್ಕಳ ಶವಗಳನ್ನೆಲ್ಲ ರೇಪ್ ಅಂತ ಹೇಳಿ, ಸಿಕ್ಕಿದ ಗಂಡು ಮಕ್ಕಳ ಶವಗಳನ್ನೆಲ್ಲ ಕೊಲೆ ಅಂತ ಹೇಳಿ, ಸಿಕ್ಕಿದ ಶವಗಳನ್ನೇ ವೃದ್ಧರದು ಶವ ಏನಾದರೂ ಸಿಕ್ಬಿಟ್ರೆ ಅದು ಭಿಕ್ಷುಕರು ಅಂತ ಹೇಳಿ, ನಾವು ಹೇಳಿಲ್ವಾ, ಪ್ರೂವ್ ಆಗಿಲ್ವಾ, ಸಿಕ್ಕಿಲ್ವಾ ಹೆಣಗಳು, ಮೇಲೆ ಬರ್ತಾ ಇಲ್ವಾ ಹೇಳುವ ಗೀಳಿಗೆ ಬಂದಿದ್ದೀರಿ. ದಿಸ್ ಇಸ್ ನಾಟ್ ಮೈ ಸ್ಟೇಟ್ಮೆಂಟ್.
ಇದು ಕೃಷ್ಣ ಬೈರೇಗೌಡರಿಗೆ ಫೋನ್ ಮಾಡಿ. SIT ಮಾಡಿದಂತಹ ಸಿದ್ದರಾಮಯ್ಯನವರಿಗೆ ಒಂದು ಲೆಟರ್ ಬರೀರಿ. ಸ್ವಾಮಿ, ಪವರ್ ಟಿ ವಿ ಸೆಟ್ರು ಒಂದು ತೋರ್ಸವ್ರ, ನಿಮಗೂ ತುಂಬ ಆತ್ಮೀಯರಂತೆ, ಏನೋ ಫೇಕ್ ಮಾಡಿರಬೇಕು, ನಿಮ್ಮ ಗೌರ್ಮೆಂಟಿಂದ ಒಂದು ಲೆಟರ್ ಕೊಡಿಸಿ ಅಂತ ಹೇಳಿ. ಇಲ್ಲ ಮೇಡಮ್ ಅವರೇ, CS ಮೇಡಮ್, ಅವ್ರಿಗೊಂದು ಲೆಟರ್ ಬರೀರಿ, ತರಿಸ್ಕೊಳ್ಳಿ. ಇಟ್ಸ್ ನಾಟ್ ಮೈ ಡಾಕ್ಯುಮೆಂಟ್. ನಾನು ಹೇಳಿಲ್ವಾ, SIT ಪ್ರಣಮ್ ಮೋಹಂತಿ ಅವರ SIT ಕಾಯಬೇಕಾಗಿರೋದು ಇನ್ನು 2-3 ಮಂತ್ಸ್, 4 ಮಂತ್ಸ್, 6 ಮಂತ್ ನಂಗೆ ಗೊತ್ತಿಲ್ಲ. ನಮ್ಮ SIT ಜನತಾ ನ್ಯಾಯಾಲಯದ ಮುಂದೆ ವಿ ಸಬ್ಮಿಟೆಡ್ ಅವರ್ ರಿಪೋರ್ಟ್. ಮಟ್ಟಣ್ಣ, ಇಟ್ ಈಸ್ ನಾಟ್ ಚಾರ್ಜ್ ಶೀಟ್, ಇಟ್ ಈಸ್ ನಾಟ್ C ರಿಪೋರ್ಟ್, ಇಟ್ ಈಸ್ ಸ್ಟ್ರೈಟ್ ಅವೇ B ರಿಪೋರ್ಟ್. ದ್ಯಾಟ್ ನೀನೇನೇನು ಹೇಳ್ತಾ ಇದೆಯಲ್ಲ, ಬೊಗಳ್ತಾ ಇದೆಯಲ್ಲ, ಬೊಬ್ಬೆ ಆಗ್ತಾ ಇದೆಯಲ್ಲ, ನಿನ್ನೆ ಆ ಪದಗಳಿಂದ ಬೈತಾ ಇದೆಯಲ್ವಾ, ಅದಕ್ಕೆ ಆನ್ಸರ್ ಕೊಡುವ ಟೈಮ್ ಬಂದಿದೆ. ನಿನಗೆ ಇನ್ನು ಯಾರೂ ಮಾಡಿಲ್ಲ, ಒಂದು ಸಲ ಮಾಡಿದರೆ ತಿಳ್ಕೋತೀಯ. ಇದು ವೀಕ್ಷಕರೇ, ಹೌದಾ? ಈಗ ನಂಬ್ತೀರಾ? ಅನಾಥ ಶವಗಳು ಎಲ್ಲಿಂದ ಬಂತು, ಹೇಗೆ ಬಂತು? ಆಫ್ಟರ್ ದ್ಯಾಟ್ ಪ್ರೊಸೀಜರ್ ಆಲ್ಸೋ ಧರ್ಮಸ್ಥಳದಲ್ಲಿ ಹೆಣಗಳು ಸಿಕ್ಕಿಲ್ವಾ? ಹುಡುಗಿಯರ ಹೆಣಗಳು ಸಿಕ್ಕಿಲ್ವಾ? ಧರ್ಮಸ್ಥಳಗಳಲ್ಲಿ ಪುನಃ ಅನಾಥ ಶವಗಳು ಆಫ್ಟರ್ ಸ್ಮಶಾನ ನಿಂತೋಯ್ತಾ? ಇಲ್ಲ. ಧರ್ಮಸ್ಥಳದಲ್ಲಿ ಎವ್ರಿ ಇಯರ್ ಅನಾಥ ಶವಗಳು ಈಗಲೂ ಸಿಗ್ತಾನೆ ಇದ್ದಾವೆ. ಯಾಕಂದರೆ ಭಗ್ನ ಪ್ರೇಮಿಗಳಿಂದ ಹಿಡಿದು, ತನಗೆ ಯಾವುದೋ ಒಂದು ಮಾರಣಾಂತಿಕ ಕಾಯಿಲೆ ಬಂದಿದೆ ಅಂತ ಹೇಳುವವನಿಂದ ಹಿಡಿದು, ತನ್ನ ಸಾಂಸಾರಿಕ ಪ್ರಾಬ್ಲಮ್ಗಳಿಂದ ಹಿಡಿದು, ಕೆಲವರು ಸೂಸೈಡ್ ಮಾಡಲಿಕ್ಕೂ ಅಲ್ಲೇ ಹೋಗುದು. ನನಗೆ ಮುಕ್ತಿ ಸಿಗುತ್ತೆ, ಮಂಜುನಾಥನ ಪಾದದಲ್ಲೇ ಹೋಗ್ಬಿಡ್ತೀನಿ, ನೇತ್ರಾವತಿಗೆ ಹಾರಿಬಿಡ್ತೀನಿ, ಹಗ್ಗ ತಗೋತೀನಿ ಅಂತ ಹೋದವರು ಇದ್ದಾರೆ. ಮೊನ್ನೆ ಧರ್ಮಸ್ಥಳಕ್ಕೆ ಹೋದ ಯುವ ಪ್ರೇಮಿಗಳು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಂದ ಸ್ವಲ್ಪ ದೂರ ಹೋಗಿ ವಿಷ ಸೇವಿಸಿ ರಸ್ತೆ ಬದಿಯಲ್ಲಿ ಬಿದ್ದಿದ್ದನ್ನು ಅವರಿಬ್ಬರನ್ನೂ ಕರ್ಕೊಂಡೋಗಿ ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಿದ್ದು ನೆಲ್ಲಿಯಾಡಿ ಹತ್ರ ಇದೆ. ಅಂದ ಮಾತ್ರಕ್ಕೆ ಅವರಿಗೆ ವಿಷ ಕುಡಿಸಿದ್ದು ವೀರೇಂದ್ರ ಹೆಗ್ಗಡೆ ಫ್ಯಾಮಿಲಿ ಅಲ್ಲ. ಅವರಿಗೆ ಧರ್ಮಸ್ಥಳಕ್ಕೆ ಟಿಕೆಟ್ ಕೊಟ್ಟು ಕರೆಸಿರೋದು ವೀರೇಂದ್ರ ಹೆಗ್ಗಡೆ ಫ್ಯಾಮಿಲಿ ಅಲ್ಲ. ಬಾಪ್ಪ, ನೀನು ಧರ್ಮಸ್ಥಳಕ್ಕೆ ಹುಂಡಿಗೆ ಇಷ್ಟೇ ಹಣ ಹಾಕಬೇಕು ಅಂತ ಎಲ್ಲಿನೂ ಬರ್ದಿಲ್ಲ. ನಿನ್ನ ಇಚ್ಛಾನುಸಾರ ನಿನಗೆ ಅನಿಸಿದ್ದನ್ನು ಡಬ್ಬಕ್ಕೆ ಹಾಕಿ ಹೋಗ್ಬೋದು. ಹಾಕದಿದ್ದರೂ ನೀನು ಹೋಗ್ಬಿಟ್ಟು ದಾಸೋಹ, ಅದನ್ನು ಫ್ರೀ ಅನ್ನ ಅಂತ ಹೇಳಬಾರ್ದಂತೆ, ದಾಸೋಹ ಅಂತ ಕರಿಬೇಕಂತೆ. ಬಿಟ್ಟಿ ಊಟ ಆಗುತ್ತಂತೆ, ಫ್ರೀ ಮೀಲ್ ಅಂತ ಕರೆದ್ರೆ ಬಿಟ್ಟಿ ಊಟ ಆಗುತ್ತಂತೆ. ಹಾಕದಿದ್ದರೂ ನೀನು ಬಿಟ್ಟಿ ಊಟನಾಗಲಿ ದಾಸೋಹನಾಗಲಿ ಮಾಡ್ಕೊಂಡು ಹೋಗಬಹುದು. ಕರೆಕ್ಟ್. ಈಗ ಆಯಿತು, ಸ್ಮಶಾನ ಆಯಿತು, ಸಾವಾಗಿಲ್ವಾ? ಆಯಿತು. ಎಲ್ಲಿ ಹೂತಿದ್ರು? ಆಫ್ಟರ್ ಸ್ಮಶಾನದ ನಂತರನೂ ಏನಾಯಿತು? ಡೌಟ್ ಇದ್ದೇ ಇರುತ್ತೆ, ನಿಮಗೂ ಇರುತ್ತೆ, ನನಗೂ ಇರುತ್ತೆ. ವಿ ಆರ್ ನಾಟ್ ಸ್ಟಾಪ್ ದ ಸ್ಟೋರಿ ಹಿಯರ್. ನಾವು 2025 ಸ್ಟೋರಿಯನ್ನು ತಗೊಂಡು ಬಂದಿದ್ದೀವಿ. 2025 ಏನಾಯ್ತಂತ ಹೇಳ್ಕೊಂಡು ಬಂದಿದ್ದೀವಿ. ಈಗ ತೋರಿಸಿ ನೋಡಿ, 2009 ಸ್ಟೋರಿ ತೋರಿಸ್ತೀನಿ. ಹೌದಾ? 2009 ಕೂಡ ಅನಾಥ ಶವಗಳು ಸಿಗ್ತಾ, ಆ ಅನಾಥ ಶವಗಳನ್ನು ಏನು ಮಾಡಿದರು? ಆಗಲೂ ಪಂಚಾಯಿತಿಯವರಿಗೆ ಕೊಟ್ರ? ಬಿಕಾಸ್ ವೈ ಐ ನರೇಟ್ ಎಗೈನ್ 2009 ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೌಜನ್ಯ ಆಗಲೂ ಬದುಕಿದ್ಲು. ಆ ಹೆಣ್ಣು ಮಗು, ಆ ಕೂಸು ಆಗಲೂ ಕಾಲೇಜ್ಗೆ ಹೋಗ್ತಾ ಇತ್ತು, ಸ್ಕೂಲ್ಗೆ ಹೋಗ್ತಾ ಇತ್ತು. 2009 ಸೇಮ್ ಪ್ರೊಸೀಜರ್ ಕಂಟಿನ್ಯೂಸ್. 1987 ಹಿಡಿದು ಇವತ್ತಿನವರೆಗೂ ಅದೇ ಪ್ರೊಸೀಜರನ್ನು ಧರ್ಮ ಕಾರ್ಯದರ್ಶಿಗಳು, ಠಾಣಾಧಿಕಾರಿ, ಅದೇ ಪ್ರೊಸೀಜರ್. ವಿಷಯ ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆ. ನೋಡಿ, ನಾನು ಯಾಕೆಂದ್ರೆ ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆ, ಈ ಮೂಲಕ ಮೇಲಿನ ವಿಷಯದ ಬಗ್ಗೆ ಬರೆದುಕೊಳ್ಳುವುದೇನೆಂದರೆ, ದಿನಾಂಕ 15/6/2000 ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಶ್ರೀಕ್ಷೇತ್ರ ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಸುಮಾರು 15ರಿಂದ 20 ವರ್ಷ ಪ್ರಾಯದ ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆಯಾಗಿದ್ದು, ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆ UDR ನಂಬರ್ ಸೋ ಅಂಡ್ ಸೋ ವಾರಸುದಾರರು ಯಾರೆಂದು ತಿಳಿದು ಬಂದಿರುವುದಿಲ್ಲ.
ಮೃತದೇಹದ ವೈದ್ಯಕೀಯ ಮರಣೋತ್ತರ ಪರೀಕ್ಷೆ ನಡೆಸಲಾಗಿತ್ತು. ವೈದ್ಯಕೀಯ ಮರಣೋತ್ತರ ಶವ ಪರೀಕ್ಷೆಯ ಬಳಿಕ ಮೃತದೇಹವನ್ನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿರುತ್ತದೆ. ಆದ್ದರಿಂದ ತಾವು ಅಪರಿಚಿತ ಹುಡುಗಿಯ ಮೃತದೇಹದ ಅಂತ್ಯ ಸಂಸ್ಕಾರವನ್ನು ಪಂಚಾಯಿತಿಯಿಂದ ಮಾಡಿಸುವರೆ ಎಂದು ಕೋರಿಕೆ. ಹುಡುಗಿ ಏಜ್ ಗ್ರೂಪ್ 15 to 20, 2009 ಡೇಟ್ ಅಪರಿಚಿತ ಮಹಿಳೆಯ ಪತ್ತೆ. 750 ರೂಪಾಯಿ ಕೊಡಲಾಗಿದೆ. ಠಾಣಾಧಿಕಾರಿಯವರಿಗೆ ಬರೀಲಾಗುತ್ತೆ. ದಿಸ್ ಈಸ್ ಆಲ್ಸೋ ಸೇಮ್ ಪ್ರೊಸೀಜರ್. ನಾನು ಯಾಕೆ ಹುಡುಗಿ ಅಂತ ಹೇಳ್ತಾ ಇದ್ದೀರಿ? ಐ ಆಮ್ ಸೇಯಿಂಗ್ ಸಿ ದ ಏಜ್ ಗ್ರೂಪ್. ಏಜ್ ಗ್ರೂಪ್ ಏನಿದೆ, ಮಹೇಶ್ ತಿಮರೋಡಿ ಮತ್ತು ಮಟ್ಟಣ್ಣವರು ಹೇಳುವಂತಹ ಏಜ್ ಗ್ರೂಪ್ಗಳೇ ಇದ್ದಾವ. ಹುಡುಗಿಯ ಶವ ಪತ್ತೆ ಆಗಿತ್ತ, ಆ ಶವವನ್ನು ಯಾರಿಗೂ ಗೊತ್ತಿಲ್ಲದ ಹಾಗೆ ಮುಚ್ಚಿ ಹಾಕಲಾಗಿತ್ತ, ಆ ಶವವನ್ನು UDR ಮಾಡದೇ ದಫನ ಮಾಡಲಾಗಿತ್ತ, ಆ ಶವವನ್ನು ವೀರೇಂದ್ರ ಹೆಗಡೆಯವರ ಅಣತಿಯ ಮೇರೆಗೆ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಭೀಮಾ ತಗೊಂಡೋಗಿ ಒಬ್ಬನೇ ಗುಂಡಿ ತೆಗೆದು ಅಗ್ದು ಹಾಕಿದ್ನ, ಅಥವಾ ಆಗ ಸ್ಮಶಾನ ಇತ್ತು, ಆಗ ಆ ದೇಹವನ್ನು ಹ್ಯಾಂಡ್ ಓವರ್ ಮಾಡಿ ಸ್ಮಶಾನದಲ್ಲಿ ಹೂಳಲಾಯಿತಾ? ಇಟ್ ಇಸ್ ನಾಟ್ ಸ್ಟಾಪ್ಡ್. ಎಲ್ಲಿನೂ ಇಲ್ಲಿಗೆ ನಿಮ್ಗೆ ಅರ್ಥ ಆಗ್ತಾ ಇದ್ದೇನಾ? ಎಲ್ಲಿನೂ ಇಲ್ಲಿ ಧರ್ಮಸ್ಥಳದ ದೇವರ ಮೇಲೆ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ, ಅವರ ಮನೆಯವರ ಮೇಲೆ ಎಲ್ಲಿಯಾದರೂ ಏನಾದರೂ ಕಿಂಚಿತ್ತು ಡೌಟ್ ಬರ್ತಾ ಇದೆನಾ? ಇಲ್ಲ, ಧರ್ಮಸ್ಥಳದಲ್ಲಿ ತಾಲಿಬಾನ್ ನಡೀತಾ ಇತ್ತು, ಪಾಕಿಸ್ತಾನ್ನ ಶರಾ ನಡೀತಾ ಇತ್ತು, ಅಫ್ಘಾನಿಸ್ತಾನ್ ನಡೀತಾ ಇತ್ತು, ಧರ್ಮಸ್ಥಳದ ನೇತ್ರಾವತಿ ಆ ಕಡೆ ಈ ಕಡೆ ಪಾಕಿಸ್ತಾನ ಇತ್ತು ಅಂತ ಹೇಳಿದ್ರು. ಈ ರೀತಿಯ ಪ್ರೊಸೀಜರ್ ಪಾಕಿಸ್ತಾನ್ ತಾಲಿಬಾನ್ ಇತ್ತ? ಅಥವಾ ಕ್ಯಾನ್ ಯು ಬಿಲೀವ್, ನೀವು ನಂಬೋದಾ? ಒಂದು ರೇಪು, ಒಂದು ಮರ್ಡರು, ಓಕೆ, ಸಾವಿರಾರು ರೇಪು, ಸಾವಿರಾರು ಮರ್ಡರನ್ನು ಮಾಡಿ ಈ ರೀತಿ ಮುಚ್ಚಾಕ್ತಾ ಇದ್ರು ಅನ್ನೋದನ್ನು ನಂಬುವಂತಹ ಸ್ಟೋರಿಯ? ನಾನು ನಿಮ್ಮನ್ನು ಒಂದೊಂದು ವರ್ಷದ 5-6 ಕತೆಗೆ ಕರ್ಕೊಂಡು ಹೋಗ್ತಾ ಇಲ್ಲ. ಬಿಕಾಸ್ ನಾವು ಈ ಸ್ಟೋರಿಯನ್ನು ಆ ರೀತಿ ಮಾಡಿದರೆ ನಾಳೆ ಮಧ್ಯಾಹ್ನ ಆಗಿಬಿಡುತ್ತೆ. ನಾನು 5 ಗಂಟೆ ಟೈಮ್ ತಗೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲೆಟ್ ಅಸ್ ಮೇಕ್ ಇಟ್ ಎಂಡ್ ಫಾರ್ ದಿಸ್ ಅಂತ. ಹೋರಾಟಗಾರರ ಬಣ್ಣ ಬಯಲು ಬೇರೆ ಇದೆ ಬಿಟ್ಟರೆ ಇದೆ, ಇನ್ನೂ ಎಪಿಸೋಡ್ಸ್ ಇದೆ, ರಿಯಾಲಿಟಿ ತೋರಿಸ್ತೇನೆ ನಿಮಗೆ. ಆದರೆ ಈ ತಲೆಬುರುಡೆಯ ರಹಸ್ಯ ಇದೆ ಅಲ್ವಾ, ಅದು ಭಕ್ತಾದಿಗಳಿಗೆ ಮಾತ್ರ ಅಲ್ಲ, ಅವನು ಅನಾಗರಿಕ ಆಗಲಿ, ಅವನು ಭಕ್ತಾದಿ ಇಲ್ಲದಿರಲಿ, ಅವನು ದೇವರು ನಂಬದೇ ಇರಲಿ, ಅವನಿಗೂ ಕೂಡ ಮುಟ್ಟಬೇಕು ಅನ್ನೋದು, ಅವನಿಗೂ ಕೂಡ ಅರ್ಥ ಆಗಬೇಕು ಅನ್ನೋದು. ಅವನು ಲೆಫ್ಟಿಸ್ಟ್ ಇರಲಿ, ಅವನು ರೈಟಿಸ್ಟ್ ಇರಲಿ, ಅವನು ಕಮ್ಯುನಿಸ್ಟ್ ಇರಲಿ, ಅವನು ಟೆರರಿಸ್ಟ್ ಇರಲಿ, ಅವನಿಗೂ ಇದ್ರ ಷಡ್ಯಂತ್ರದ ಬಯಲಾಗಬೇಕು ಅನ್ನೋದು, ಅವನಿಗೂ ಅರ್ಥ ಆಗಬೇಕನ್ನೋದು. ನೋಡಿ ಆಯ್ತಾ? ಈಗ ನಿಮಗೆ ನಾವೇ ಹೇಳಿದ್ದ, ಆಗ ಇದ್ದಂತಹ ಅಲ್ಲಿದ್ದಂತಹ ಧರ್ಮಸ್ಥಳದ ಇದ್ದಂತಹ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ಅಧ್ಯಕ್ಷರುಗಳೆಲ್ಲ ಇದ್ದರು. ಅವರನ್ನು ನಾವು ವಿಚಾರಣೆ ಮಾತ್ರ ಮಾಡೋದಲ್ಲ, ಇನ್ಕ್ವೈರಿ ಮಾತ್ರ ಮಾಡೋದಲ್ಲ, ಅವರನ್ನು ಮಾತಾಡಿಸಿದ್ದೀವಿ. ಲುಕ್ ಅಟ್ ಇಟ್. ಅವರೇನು ಹೇಳಿದ್ದಾರೆ ನೋಡುವ. ಅವರು ಒಪ್ಕೊಂಡಿದ್ದಾರೆ. ಆ ಪ್ರೊಸೆಸನ್ನು ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪವರ್ ಟಿವಿಯ ಇನ್ವೆಸ್ಟಿಗೇಷನ್ ಸರಿಯಾ, ಸತ್ಯನಾ, ಈ ಡಾಕ್ಯುಮೆಂಟ್ಗಳು ಸರಿಯಾ ಅಂತ ಅವ್ರ ಹತ್ರನೇ ಕೇಳಿದ್ದೀವಿ. ಏನು ಹೇಳ್ತಾರೆ ಅಂತಾರೆ. ಟೇಕ್ ದ ವಿಡಿಯೋ, ಶೋ ದ ಬೈಟ್. ಶ್ರೀನಿವಾಸ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 2010ರಿಂದ ಪಂಚಾಯತ್ ಸದಸ್ಯನಾಗಿ ಸತತವಾಗಿ 15 ವರ್ಷಗಳ ಕಾಲ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಒಬ್ಬ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ. 2020ರಿಂದ 25ರ ಈ ಸಮಯದಲ್ಲಿ ಉಪಾಧ್ಯಕ್ಷನಾಗಿ ನಿರಂತರ 2ನೇ ಅವಧಿಗೆ ಕಾರ್ಯನಿರ್ವಹಿಸ್ತಿದ್ದೇನೆ. ಈ ಮಧ್ಯೆ ನಡೆಯುತ್ತಿರುವಂತಹ ಧರ್ಮಸ್ಥಳದ ಅನಾಥ ಶವಗಳ ಬಗ್ಗೆ ಒಂದಷ್ಟು ಊಹಾಪೋಹಗಳು ಬಂದಿರುತ್ತದೆ. ಈ ಬಗ್ಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ 1990ರಿಂದ ನಿರಂತರವಾಗಿ
ಪಂಚಾಯತ್ ರಾಜ್ಯ ಯಾವಾಗ ಪ್ರಾರಂಭ ಆಗಿದೆಯೋ ಆವತ್ತಿನಿಂದ ಈ ಅನಾಥ ಶವಗಳ ದಫನವನ್ನು ಸರ್ಕಾರದ ಜವಾಬ್ದಾರಿಯುತ ಸಂಸ್ಥೆಯಾದಂಥ ಗ್ರಾಮ ಪಂಚಾಯತ್ ನೆರವೇರಿಸಿಕೊಂಡು ಬರುವಂಥದ್ದು ಒಂದು ಪದ್ಧತಿ. ಹಾಗಾಗಿ ಇದರಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಅದಕ್ಕೆ ಬೇಕಾಗುವಂಥ ಎಲ್ಲ ಖರ್ಚುಗಳನ್ನು ಖರ್ಚು ಮಾಡ್ತೇವೆ ಪಂಚಾಯತಿಯಿಂದ. ಅದು ಆಡಿಟ್ ಕೂಡ ಆಗುತ್ತೆ. ಇದೆಲ್ಲವೂ ಒಂದು ವ್ಯವಸ್ಥಿತ ರೀತಿಯಲ್ಲಿ ಆಗ್ತದೆ. ಇದಕ್ಕೆಲ್ಲವೂ ಡಾಕ್ಯುಮೆಂಟೇಷನ್ ಇದೆ. ಒಬ್ಬ ಕಂಪ್ಲೇಂಟರ್ ಎಲ್ಲಿಯೋ ಒಂದು ಬಾಡಿ ಅನಾಥವಾಗಿದೆ ಅಂತ ಹೇಳುವಂಥ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಾಗ ಆ ಪೊಲೀಸ್ನವರು ಆ ಶವವನ್ನು ತಮ್ಮ ಸುಪರ್ದಿಗೆ ತಗೊಳ್ತಾರೆ. ಆ ಶವದ ಎಲ್ಲ ದಾಖಲೆಗಳನ್ನು ಅಥವಾ ಆ ಶವದ ಐಡೆಂಟಿಫಿಕೇಷನನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವುದೇ ಅಡ್ರೆಸ್ಗಳು ಸಿಗದಿದ್ದಾಗ ಆ ಶವವನ್ನು ಸರ್ಕಾರಿ ಆಸ್ಪತ್ರೆಯ ಮೋರ್ಚರಿಯಲ್ಲಿ ಇಡ್ತಾರೆ. ಅದರ ಎಲ್ಲ 1 ವಾರಗಳ ಕಾಲ ಕಾಯ್ದುಕೊಂಡು ಯಾರೂ ವಾರಿಸುದಾರರು ಇಲ್ಲದಿದ್ದಾಗ ಪತ್ರಿಕಾ ಪ್ರಕಟಣೆಯನ್ನು ಮಾಡ್ತಾರೆ. ಆಗ ಈ ಶವ ಅನಾಥ ಶವವಾಗಿ ಮಾರ್ಪಡ್ತದೆ. ಅದರ ಮರಣೋತ್ತರ ಶವ ಪರೀಕ್ಷೆ, DNA ಪರೀಕ್ಷೆಗಳೆಲ್ಲವೂ ಆಗಿ ಒಂದು ವರದಿ ತಯಾರಾಗ್ತದೆ. ಅಲ್ಲಿಂದ ಆ ಶವಕ್ಕೆ URD ಸಂಖ್ಯೆ ಅಂತ ಹೇಳುವಂಥದ್ದನ್ನು ಪೊಲೀಸ್ ಇಲಾಖೆ ಗುರುತಿಸ್ತದೆ. ಆ URD ಸಂಖ್ಯೆಯ ಜೊತೆಗೆ ಗ್ರಾಮ ಪಂಚಾಯಿತಿಗೆ ಒಂದು ಅರ್ಜಿಯನ್ನು ಪೊಲೀಸ್ ಸ್ಟೇಷನ್ನವರು ಕೊಡ್ತಾರೆ. ಹೀಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಒಂದು ಅನಾಥ ಶವ ಸಿಕ್ಕಿದೆ, ಇದರ ದಫನ ಕಾರ್ಯವನ್ನು ಗ್ರಾಮ ಪಂಚಾಯತು ಮಾಡಬೇಕು ಎಂಬುದಾಗಿ ಅವರು ಲೆಟರ್ ಕೊಡ್ತಾರೆ. ಪೊಲೀಸ್ ಇಲಾಖೆಯ ಕ್ರಮಬದ್ಧವಾದಂತಹ ಡಾಕ್ಯುಮೆಂಟೇಷನ್ ಕೊಡ್ತಾರೆ. ಅದಾದ ಬಳಿಕ ಗ್ರಾಮ ಪಂಚಾಯತಿನಿಂದ ಅದಕ್ಕೆ ಸಂಬಂಧಪಟ್ಟಂತಹ ಸಫಾಯಿ ಕರ್ಮಚಾರಿಗಳನ್ನು ಉಪಯೋಗಿಸಿಕೊಂಡು ಸ್ಥಳೀಯ ಆ ಸಂದರ್ಭಕ್ಕೆ ಯಾರು ಈ ಕಾರ್ಯವನ್ನು ಮಾಡಲಿಕ್ಕೆ ಅನುಭವ ಇರ್ತಾರೆ ಅಥವಾ ಮಾನಸಿಕವಾಗಿ ತಯಾರಿರ್ತಾರೆ ಅಂತಹ ಲೇಬರನ್ನು ಹುಡುಕಿಕೊಂಡು ಅವರಲ್ಲಿ ಗ್ರಾಮ ಪಂಚಾಯಿತಿಯ ನೌಕರ, ಪೊಲೀಸ್ ಇಲಾಖೆಯ ಸಂಬಂಧಪಟ್ಟಂಥ ಪೇದೆ ಇವರ ಸಮ್ಮುಖದಲ್ಲಿ ಅದು ದಫನ ಕಾರ್ಯಗಳು ಆಗ್ತದೆ. ಇದು ವ್ಯವಸ್ಥೆ. ಕೇಶವಗೌಡ ಅಂತೇಳಿ ಧರ್ಮಸ್ಥಳದ ಪಂಚಾಯತ್ನ 10 ವರ್ಷ ಸದಸ್ಯನಾಗಿ 2012ರಲ್ಲಿ ಅಧ್ಯಕ್ಷನಾಗಿ ನಾನು ಒಂದು ಬಾರಿ ಸೇವೆಯನ್ನು ಕೂಡ ಸಲ್ಲಿಸಿದ್ದೇನೆ. ಧರ್ಮಸ್ಥಳ ಅಂತ ಹೇಳಿದರೆ ಭಾಳಷ್ಟು ಜನ ಭಕ್ತಾದಿಗಳು ಬರುವಂಥ ಕ್ಷೇತ್ರ. ಹಲವಾರು ರೀತಿಯಲ್ಲಿ ಧರ್ಮಸ್ಥಳಕ್ಕೆ ಬರುವವರಿದ್ದಾರೆ. ಅವರದ್ದೇ ಆದಂಥ ಮನೋಭಾವನೆಯಿಂದ ಬಂದು ಧರ್ಮಸ್ಥಳದಲ್ಲಿ ಅಲ್ಲಿಯ ಶಾಂತಿಯುತವಾಗಿ ಹೋಗಬೇಕು, ದೇವರ ದರ್ಶನ ಮಾಡಬೇಕು ಅಂತ ಹೋಗುವವರು ಇರ್ತಾರೆ. ಇನ್ನೊಂದು ಕಡೆಯಿಂದ ನಮಗೆ ಇಲ್ಲಿ ಮೋಕ್ಷ ಸಿಗ್ತದೆ, ಇಲ್ಲಿ ಬಂದು ಸಾಯಬೇಕು ಅಂತ ಹೇಳುವಂಥ ಮನೋಭಾವನೆಯಿಂದ ಬಂದವರು ಎಷ್ಟೋ ಜನ ಇರ್ತಾರೆ ಅಲ್ಲಿ. ಇಂಥದ್ರಲ್ಲಿ ಹಲವಾರು ಬಾರಿ ಆದಾಗ ಬಹುಶಃ ಅನಾಥ ಶವಗಳ ವಿಷಯಕ್ಕೆ ಬಂದಾಗ ಧರ್ಮಸ್ಥಳದಲ್ಲಿ ಎಲ್ಲಿಂದೋ ಬಂದು ಸತ್ತು ಪೊಲೀಸ್ನವರು ಅವರನ್ನು ಕಾದು ಅಲ್ಲಿ ಯಾರು ವಾರಿಸಿದಾರರು ಸಿಗಲಿಲ್ಲ ಅಂತ ಹೇಳುವಾಗ ಪೊಲೀಸ್ನವರೇ ಇದ್ದುಕೊಂಡು ಪಂಚಾಯತ್ನ ನೆರವಿನಿಂದ ಅಲ್ಲಿ ದಫನ ಮಾಡುವಂಥ ವ್ಯವಸ್ಥೆ ಬಹಳ ಹಿಂದಿನಿಂದ ಇತ್ತು. ಇದು ಯಾವುದೇ ಒಂದು ಪುಣ್ಯಕ್ಷೇತ್ರ, ಧರ್ಮಸ್ಥಳ ಅಂತಲ್ಲ, ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಬಂದು ಅಲ್ಲಿ ಅನಾಥವಾಗಿ ಸತ್ತಾಗ ಅವರ ಪರಿಚಯ ಸಿಗದಾಗ ಅವರನ್ನು ದಫನ ಮಾಡುವಂಥ ವ್ಯವಸ್ಥೆಗಳು ಆಯಾ ಕ್ಷೇತ್ರಗಳಲ್ಲಿ ಇರ್ತವೆ. ಅಂಥದ್ರಲ್ಲಿ ನಮ್ಮ ಪಂಚಾಯತ್ನಲ್ಲಿ ಕೂಡ ಅಂಥ ವ್ಯವಸ್ಥೆಗಳು ಇದ್ದವು. ಸುಮಾರು 2012ರ ತನಕ ಅಲ್ಲಿ ಒಂದು ಹುಡುಗಿಯ ಸೌಜನ್ಯ ಎಂಬ ಹುಡುಗಿಯ ಒಂದು ಅತ್ಯಾಚಾರ ಆಗಿ ಕೊಲೆಯಾದಾಗ ಬಹಳ 1 ವರ್ಷದ ನಂತರ ಇದೆಲ್ಲ ಬಹಳಷ್ಟು ತೀವ್ರತೆಯನ್ನು ಪಡ್ಕೊಳ್ತವೆ. ಯಾಕೆ ಇಲ್ಲಿ ಧರ್ಮಸ್ಥಳದಲ್ಲಿ ಇಂಥ ಶವಗಳು ಸಿಗ್ತವೆ, ಇಲ್ಲೇ ಯಾಕೆ ಇಂಥದ್ದಾಗ್ತವೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆಗ ಸಂಪೂರ್ಣ ನೋಡಿದ್ರಲ್ಲ, ಇಬ್ಬರನ್ನು ಮಾತಾಡ್ಸಿದ್ವಿ. ಹಾಲಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಆಗಿನ ಅಧ್ಯಕ್ಷರು, ಆಗಿನ ಉಪಾಧ್ಯಕ್ಷರು ಮಾತಾಡ್ಸಿದ್ದೀವಿ. ಡಾಕ್ಯುಮೆಂಟ್ ಹುಡುಕಿ ತೆಗೆದಿದ್ದು ಮಾತ್ರ ಅಲ್ಲ, ಅವರನ್ನು ಕರೆದು ಇನ್ಕ್ವೈರಿ ಮಾಡಿದ್ದೀವಿ. ಹೌದಾ ಇದು ಸತ್ಯನಾ ಅಂತ. ನಾವು ಮಾತಾಡಿದ್ರಲ್ಲ, ಅವರೇ ಮಾತಾಡಿದ್ರು ನಿಮಗೆ ತೋರಿಸಿದ್ದೀವಿ. ನಾವು ಅವ್ರಿಗೆ ಕೇಳಿದ್ವಿ, ಪಂಚಾಯಿತಿಯಿಂದ ಹೆಣ ನಿಮ್ಮಲ್ಲಿ ಏನಾದರೂ ದಾರಸಿಂಗನ್ನು ಕರ್ಕೊಂಡು ಬಂದು ಇಟ್ಕಿದ್ದೀರಾ ಅಂತ, ಬಾಡಿಯವನ್ನ ಇಟ್ಕೊಂಡ್ಬಂದಿಟ್ಟಿದ್ದೀರಾ? ಒಂದೇ ಹೆಣವನ್ನು ಒಬ್ಬನೇ ಇಟ್ಕೊಂಡು ಹೋಗ್ಬಿಟ್ಟು ಅದನ್ನು ಹೂತು ಹಾಕುವನಿದ್ನ ಅಂತ. ಇಲ್ಲ ಸರ್, ನಮ್ಮಲ್ಲಿ ನಾವು ಅವರ ಹೆಲ್ಪ್ ಕೇಳ್ತಾ ಇದ್ವಿ. ಅವರ ಕರ್ಮಚಾರಿಗಳನ್ನು, ನೈರ್ಮಲ್ಯ ಶುದ್ಧೀಕರಣಕ್ಕೆ ಬಂದ ಕರ್ಮಚಾರಿಗಳನ್ನು ಕರ್ಕೊಂಡೋಗ್ತಾ ಇದ್ವಿ, ಮಾಡ್ತಾ ಇದ್ವಿ. ಆಗ ಪಂಚಾಯಿತಿ ಈ ಥರ ದುಡ್ಡೂ ಇರಲಿಲ್ಲ ಸರ್. ಯಾಕಂದರೆ ದೇವಸ್ಥಾನದಕ್ಕೆ ಬಂದ ಭಕ್ತಾದಿಗಳು ಆಗ್ತಾ ಇರೋದ್ರಿಂದ ಅವರಿಗೂ ಒಂದು ಮೊರಾಲ್ ಇತ್ತು ಸರ್. ಅವರು ಹೋಗಪ್ಪ 1-2 ಹೆಲ್ಪ್ ಮಾಡಿ ಬಾ ಅಂತ ಕಳಿಸ್ತಾ ಇದ್ರು ಸರ್.
ಅಂಥದ್ರಲ್ಲಿ ಏನಾದರೂ ಈ ಭೀಮನೋ ಕೌರವನೋ ಇರ್ಬೋದು ಸರ್, ನಮ್ಗೆ ಗೊತ್ತಿಲ್ಲ. ಬಟ್ ಫಾರ್ ಅಸ್ ಆಸ್ ಪರ್ ಗವರ್ಮೆಂಟ್ ಆ್ಯಕ್ಟ್, ಆಸ್ ಪರ್ ನಮಗೆ ಸರ್, ನಾವು ಲೀಗಲಾಗಿ ಎಲ್ಲ ಪ್ರೊಸೀಜರ್ಗಳನ್ನು 1987 ಥರ ನೀವೇನು ಥರ ನೋಡ್ತಿದ್ದೀರಿ ತೆಗೆದಿದ್ದೀರಲ್ಲ ಸರ್ ಪೇಪರ್, ಅದು ಸತ್ಯ ಅಂತ ಒಪ್ಕೊಂಡ್ರು. ನಾಳೆ ಮಹೇಶ್ ತಿಮರೋಡಿ ಸತ್ರು ಕೂಡ ಮಟ್ಟಣ್ಣವರು ಒಬ್ಬರೇ ಹೊತ್ಕೊಂಡೋಗಿ ಅವನನ್ನು ಹೂತಾಕ್ಲಿಕ್ಕೆ ಆಗಲ್ಲ. ಸಪೋಸ್ ಮಟ್ಟಣ್ಣವರೇನಾದರೂ ನಾಳೆ ಗೊಟಕ್ ಅಂದ್ರೂ ಕೂಡ ಮಹೇಶ್ ತಿಮರೋಡಿಗೆ ಇನ್ನೊಂದು 2 ಜನ ಬೇಕು ಎತ್ಕೊಂಡೋಗ್ಲಿಕ್ಕೆ ಅನ್ನೋದು ಸಹಜ. ಒಬ್ಬನೇ ಹೋಗಿ ಹೂತಾಕಿ ಈಗ ನನಗೆ ಜ್ಞಾನೋದಯ ಆಯಿತು, ನಾನು ಲುಂಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ, ಅವನು ಅದನ್ನು ನೋಡ್ಬಿಟ್ಟು ನನಗೆ ಜ್ಞಾನೋದಯ ಆಯಿತು, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ಸ್ಕ್ರಿಪ್ಟ್ ಮಾಡಿ ಬಂದ ಲೆಟರ್ ಇದೆಲ್ಲ ಸ್ಟಿಲ್ ವಿಲ್ ಗೋ ವಿತ್ ದ್ಯಾಟ್ ವಿಟ್ನೆಸ್ ಸೆಕ್ಯೂರಿಟಿ ಆ್ಯಕ್ಟ್. 164 ಮಾಡಲಿಕ್ಕೂ ಅವನು ಅಪರಾಧಿ ಅಲ್ಲ, ಅವನು ವಿಟ್ನೆಸ್ಸು, ನಾವು ನಿಂತ್ಕೊಳ್ತೀವಿ ಅಂತ ಅಡ್ವೊಕೇಟ್ ಹೇಳ್ತಾರಂತೆ. ವಾಟ್ ಕೈಂಡ್ ಆಫ್ ಅಡ್ವೊಕೇಟ್ಸ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಒಬ್ಬ ಅನಾಥ ಶವಗಳನ್ನು ಹೂತಾಕ್ತಾನೆ, ರೇಪಾದ ಶವಗಳನ್ನು ಮುಚ್ಚಿತ್ತಾನೆ, ಗುಂಡಿ ತೆಗೆದು ಹಾಕ್ತಾನೆ. ಒಬ್ಬ ಒಂದು ಸ್ಕೆಲೆಟಿನನ್ನು, ಒಂದು ತಲೆಬುರುಡೆಯನ್ನು ಅಗತ್ಕೊಂಡು ಬಂದವನೇ ಕ್ರಿಮಿನಲ್ಲು, ಅವನು ವಿಟ್ನೆಸ್ ಮಾತ್ರ ಆಗ್ಲಿಕ್ಕಾಗಲ್ಲ, ಅವನು ಒಂದು ಅಪರಾಧಿ. ಅವನು ವಿಟ್ನೆಸ್ಸ, ಅವನು ಏನು ನಾಳೆ ವಿಸಿಲ್ ಬ್ಲೋವರು, ಅದನ್ನು ಡಿಸೈಡ್ ಮಾಡಬೇಕಾಗಿರೋದು ನಾಳೆ ಇನ್ವೆಸ್ಟಿಗೇಷನ್ ಆದ ಮೇಲೆ. ಈಗ ನೀವು ಅಂದ್ಕೊಳ್ಳಿ, ನಾಳೆ ಇವ್ರು ಹೇಳ್ತಾರೆ ಮಟ್ಟಣ್ಣವರು, ಅಯ್ಯೋ SIT ಮತ್ತೆ ಮಾಡ್ಬೋದಿತ್ತು, ಮೊದಲು ಎತ್ತಬೇಕಿತ್ತು ಅಂತ. ಏನಕ್ಕಂದ್ರೆ ಮೊದಲೇ ಎಟ್ಬಿಟ್ರೆ ಪಬ್ಲಿಸಿಟಿ ಸಿಗುತ್ತೆ, ಜನಗಳು ಹೌದಲ್ಲ ಹೇಳ್ದಂಗೆ ಅಸ್ಥಿಪಂಜರಗಳು ಸಿಕ್ಬಿಡ್ತಾ ಇತ್ತು. ಇದು ಸತ್ಯ. 10-30 ಅಸ್ಥಿಪಂಜರ ಸಿಕ್ತು, 15 ವರ್ಷದ ಹುಡುಗಿದ್ದು ಸಿಕ್ತು ಅಂದರೆ ಇದು ಏನೋ ಇದೆ ಅಂತ ದಂಗೆ ಎದ್ದು ಬಿಟ್ರೆ ತಮ್ಮ ಕಾರ್ಯ ಪೂರ್ಣಗೊಂಡ್ಬಿಡ್ತು ಅನ್ನುವ ಬಯಕೆ. ಆದರೆ ಈಗೇನು ಮಾಡೋದು? SIT ಮಾಡಿದ್ದಾರೆ, ಬುಲ್ಡೋಸರ್ ಕ್ರೇನ್ ಬಂದಿಲ್ಲ, JCB ತಂದಿಲ್ಲ, ಯೂಟ್ಯೂಬರ್ಗಳಿಗೆ ಸಾಧ್ಯ ಇಲ್ಲ, ಚಾನಲ್ಗಳು ತಮಗೆ ಬಂದ ರೀತಿಯಲ್ಲಿ ನ್ಯಾಷನಲಿಂದ ಹಿಡಿದು ಇಂಟರ್ನ್ಯಾಷನಲಿಂದ ಹಿಡಿದು ಇಲ್ಲಿಯವರೆಗೂ ತೋರಿಸಿತ್ತು. ಅನಾಥ ಶವ ಧರ್ಮಸ್ಥಳ, ಹಿಂದೂ ಧರ್ಮಭೂಮಿಯಲ್ಲಿ ಅಧರ್ಮ, ಹೆಗ್ಡೆಯವರ ಮೋರಲ್ ಬಗ್ಗೆ ಕ್ವಶನ್ ಮಾಡಿತ್ತು. ಕ್ರಿಮಿನಲ್ ಪ್ಲಾನ್ ಇದು, ಸ್ಟ್ರಾಟಜಿ ಇದು. ದಟ್ಸ್ ವಾಟ್ ವಿ ಸೆಡ್. ತಲೆ ಬುರುಡ ರಹಸ್ಯ ಇಸ್ ವಾಟ್? ಟಾರ್ಗೆಟ್ ವೀರೇಂದ್ರ ಹೆಗಡೆ, ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ಮಂಜುನಾಥ, ಟಾರ್ಗೆಟ್ ಅಣ್ಣಪ್ಪ, ಟಾರ್ಗೆಟ್ ಹಿಂದೂ ಧರ್ಮ ಬೈ ಹೂಮ್? ಲೆಫ್ಟಿಸ್ಟ್ ಆ್ಯಂಡ್ ಕಮ್ಯುನಿಸ್ಟ್. ಅದರ ಒಟ್ಟಿಗೆ ಸೇರ್ಕೊಂಡಿದ್ದು ಯಾರಂತ ಗೊತ್ತಲ್ಲ ನಿಮಗೆ? ಇದು ಉದ್ರೇಕದ ಸ್ಪೀಚ್ ಅಲ್ಲ, ಇದು ದಂಗೇಳಿಸುವ ಪ್ರೋಗ್ರಾಮ್ ಅಲ್ಲ, ಇದು ಜನರಿಗೆ ಕಾಮನ್ ಸೆನ್ಸ್ ಸ್ವಲ್ಪ ಅದು ಬರಲಿ ಅಂತ ಹೇಳುವಂತಹ ಪ್ರೋಗ್ರಾಮ್. ನಮ್ಮ ಮೇಲೆ ನಮಗೆ ನಾಚಿಕೆ ಬರುತ್ತೆ. ಆರ್ ವಿ ಎಜುಕೇಟೆಡ್? ನಾವೊಂದು ಸಾಮಾಜಿಕ ಕಳಕಳಿ ಇರುವ ಸಮಾಜದಲ್ಲಿ ಬದುಕ್ತಾ ಇದ್ದೀವ? ದೇವರ ಋಣ, ಅನ್ನದ ಋಣ, ಆ ಪ್ರಾರ್ಥನೆಯ ಋಣ, ಆ ಧರ್ಮದ ಋಣವನ್ನಾದರೂ ಇಟ್ಕೊಂಡಿದ್ದೀವ ಅನ್ನುವ ಅಸಹ್ಯ ನಮ್ಮ ಮೇಲೆ ಹುಟ್ಟಿಸ್ಲಿಕ್ಕೆ ಶುರು ಮಾಡಿದೆ. ಚಿಕ್ಕ ಮಕ್ಕಳು ಆ ಯೂಟ್ಯೂಬ್ಗಳನ್ನು ನೋಡೋದು. ಹೌದಲ್ಲ, ಹೌದಾ ಧರ್ಮಸ್ಥಳನೋ, ಅಲ್ಲಿ ರೇಪ್ ಆಗುತ್ತಮ್ಮ, ಅಜ್ಜಿಂದ್ರು ನೋಡೋದು. ಹೌದಾ ಹೆಣ್ಣು ಮಕ್ಕಳು, ಅಯ್ಯೋ ದೇವರೇ ರೇಪ್ ಮಾಡ್ತಾರಾ ಅಂತ ಹೇಳೋದು. ಇನ್ನು ಸ್ವಲ್ಪ ದಿನ ಹೋದರೆ ಸಲ್ಲಿಂಗ ಕಾಮನೂ ಮಾಡ್ತಾ ಇದ್ರು, ಅಲ್ಲಿ ಗಂಡಸಿನ ಹೆವ ಸಿಕ್ಬಿಡ್ತು, ಸಲ್ಲಿಂಗ ಕಾಮ ಮಾಡಿ ಹಾಕಿದ್ರು ಏನೋ ಅಂತ ಕಥೆನೂ ಬರಬಹುದು. ಬಿಕಾಸ್ ಅದು ಯಾಕೆ ಬಂದಿಲ್ಲ ಅಂದರೆ, ಅದು ಮಾಡಬೇಕಿದ್ರೆ ಮಹೇಶ್ ಮತ್ತು ಮಟ್ಟಣ್ಣವರೇ ಮಾಡಬೇಕು. ದಿಸ್ ಇಸ್ ನಾಟ್ ರೈಟ್. ದಿಸ್ ಇಸ್ ನಾಟ್ ಹೋರಾಟ. ಇದು ಸಮಾಜವನ್ನು, ಹಿಂದೂ ಧರ್ಮವನ್ನು, ದೇವರ ಮೇಲೆ ಇರುವ ನಂಬಿಕೆಯನ್ನು ಅವನತಿಗೆ ದೂಡುವಂತಹ ಹೋರಾಟ, ಅಧರ್ಮದ ಹೋರಾಟ. ಅದಕ್ಕಾಗಿ ಪವರ್ ಟಿವಿಯಿಂದ ಧರ್ಮದ ಕಡೆಗೆ ಹೋರಾಟ,
ಸತ್ಯದ ಕರೆಗೆ ಹೋರಾಟ. ಸತ್ಯಮೇವ ಜಯತೆ ಅಂತ ಹಾಕಿದರೆ ಸಾಕಾಗಲ್ಲ, ಸತ್ಯದೊಟ್ಟಿಗೆ ನಿಲ್ಲುವಂಥ ಹೋರಾಟ. ತಾನು ಇನ್ನೂ ಬೆಳೆಯುವ ಮೊದಲೇ ಪ್ರಾಣ ಕಳ್ಕೊಂಡು ಅತ್ಯಾಚಾರಕ್ಕೊಳಗಾಗಿ ಸಾವಿರಾರು ಕೋಟ್ಯಾದ ಜನಗಳಿಗೆ ತಾನು ಆಹಾರ ಆಗಿ ಅವರ ಬಾಯಲ್ಲಿ ದಿನ ಸೌಜನ್ಯ ಸೌಜನ್ಯ, ಮರ್ಡರು, ರೇಪು ರೇಪು ಅಂತ ಕೇಳಿಸಿ ಆ ಆತ್ಮ ದುಃಖ ಪಡ್ತಾ ಇದೆಯಲ್ಲ, ಆ ಆತ್ಮಕ್ಕೆ ಪುನಃ ಕ್ಷಮಿಸಿ ಸೌಜನ್ಯ ಅಂತ ಕೇಳ್ತಾ ಬೇಡ್ತಾ ಧರ್ಮಯುದ್ಧವನ್ನು ಮುಂದುವರಿಸ್ತೀವಿ. ಈ ಹೋರಾಟಗಾರರ ಅಸಲಿಯತ್ತುಗಳನ್ನು ನಿಮಗೆ ಮುಂದಿನ ಎಪಿಸೋಡ್ಗಳಲ್ಲಿ ಕೊಡ್ತೀವಿ. ಪವರ್ ಬಲೆಗೆ ಹೆಂಗೆ ಬಿದ್ದಿದ್ರು ಮಿಸ್ಟರ್ ಮಟ್ಟಣ್ಣವರ್ ವಿಡಿಯೋ ನೆನ್ಪಿಟ್ಕೋ. ಉಳಿದವ್ರೆ ವೆಯ್ಟ್ ಮಾಡಿ. ನಿನಗೆಷ್ಟು ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಲಿಕ್ಕಿದೆ ಅದನ್ನು ಯೂಸ್ ಮಾಡು. ನಿನ್ನ ಎಷ್ಟು ರೀತಿಯ ನಾಲೆಜ್ಗಳಿದೆ ಅದನ್ನು ಹೊರಗಡೆ ಬಿಡು. ಕಟ್ಟ ಕಡೆಯ ಬ್ರಹ್ಮಾಸ್ತ್ರ ನನ್ನ ಹತ್ರ ಇದೆ. ವಿ ವಿಲ್ ಕಮ್ ಟು ದ್ಯಾಟ್ ಇನ್ ನೆಕ್ಸ್ಟ್ ಎಪಿಸೋಡ್. ಮಂಜುನಾಥ ನಮ್ಮೆಲ್ಲರಿಗೂ ಇರಲಿ, ಅಣ್ಣಪ್ಪ ನಮ್ಮ ಎಲ್ಲರೊಟ್ಟಿಗೆ ನಿಂತ್ಕೊಳ್ಳಿ, ಸತ್ಯ ವಿನ್ ಆಗಲಿ ಅಂತ ಹೇಳ್ತಾ